ಇಲ್ಲೋಡಿ ಇಲ್ಲಿ. ಹ್ಞೂ ರೀ ಭಾವರ ನೋಡಕತ್ತೀನಿ ರೀ. ಇದು ಇದು ನಿನ್ನ ಫ್ರೆಂಡು ದಿನೇಶ್ ಲಾಯರ್ ಹೌದಿಲ್ಲ? ನಿನ್ನ ಫ್ರೆಂಡು ಮೋನಿಕಾನ್ ಜೊತೆಗೆ ನಮ್ಮ ಆಫೀಸ್ ಮುಂದೆ ಏನು ಮಾಡಕತ್ತಾನಪ್ಪ ನಾಗರಾಜ? ನೀ ಹೇಳಿಗಿದ್ದು ಕುತ್ರನ ಅವರ ನಿಮ್ಮ ಮಾತಿನ ಅರ್ಥ ಏನ್ರಿ? ನನ್ನ ಮಾತಿನ ಅರ್ಥ ಏನಿಲ್ಲ, ಸಿಂಪಲ್. ನೀನೇನು ಸಣ್ಣ ಹುಡುಗಲ್ಲ. ಈಗ ನಿನ್ನ ಫ್ರೆಂಡು ದಿನೇಶ ಹೌದಾ? ಹೌದಲ್ಲ? ನಿನ್ನ ಫ್ರೆಂಡ್ ಹೌದಿಲ್ಲವ? ಭಾವರ ಹೌದ್ರಿ, ದಿನೇಶ ನನ್ನ ಫ್ರೆಂಡು ಲಾಯರು. ಈಗ ನಿಮ್ಮದು ಮನೆ ಕೇಸ್ ಆಗಿತ್ತಲ್ಲ, ನೋಟಿಸ್ ಕಳಿಸಿದ್ದು ದಿನೇಶ್. ನನಗೂ ಅರ್ಥ ಆಗೋಲ್ದು ಮೋನಿಕನ್ ಜೊತೆಗೆ ದಿನೇಶ್ ಏನು ಮಾಡಕತ್ತಾನಂತೇಳಿ. ನಾನು ಅದ ಶಾಕ್ನಾಗ ಅದೀನಿ. ನೀವು ನೋಡಿದ್ರೆ ಏನ ದಿನೇಶ್ಗ ಮೋನಿಕನ್ ಜೊತೆಗೆ ಮಾತಾಡೋಕೆ ಕಳಿಸ್ದಂಗೆ ಹೇಳಕತ್ತೀರಲ್ಲ. ಈಗ ಕರೆಕ್ಟ್ ಟ್ರ್ಯಾಕಿಗೆ ಬಂದು ನೋಡಪ್ಪ ನಾಗರಾಜ. ಈಗ ಹೇಳೀಗ ಯಾಕ ನೀನು ನಿನ್ನ ಫ್ರೆಂಡ್ ದಿನೇಶನ್ನ ಮೋನಿಕನ್ ಮೀಟಾಗ ಕಳಿಸಿರಿ? ಯಾಕ ನನ್ನ ಮ್ಯಾಗ ನಿನಗೆ ಅಷ್ಟಿಟ್ಟು? ಈಗ ನನ್ನನ್ನು ನೀನು ಜೈಲಿಗೆ ಕಳಿಸಿ, ನನ್ನನ್ನು ಅಪರಾಧಿ ಅಂತಂದು ಮಾಡಿ ಜೈಲಿಗೆ ಕಳಿಸಿ ನನ್ನ ಕೆಲಸ ಕಳೆದ್ರೆ ನಿನಗೇನು ಸಿಕ್ತಿತ್ತು? ಈಗ ನೀವು ಯಾವ ಫೈಲ್ ಇಟ್ಟು ಬಂದಿರಿ ಅದನ್ನೆಲ್ಲ ಹೇಳ್ತೀಯಾ ಈಗ ನೀನು? ಅಯ್ಯೋ ಭಾವರ, ನಿಜವಾಗ್ಲೂ ಇಲ್ರಿಪ್ಪ. ನೀವು ನನ್ನ ತಂಗಿ ಚಂದಗಿರ್ಲಿ ಅಂತಂದು ಎಷ್ಟು ಆಸೆ ಪಟ್ಟು ನಾನು ಯಾಕೆ ನಿಮ್ಮ ಕೆಲಸ ಕಳೀಲಿ? ನೋಡ್ರಿ ಭಾವರ, ನನಗೇನಿದ್ದಿದ್ದು ಒಂದೇ ಉದ್ದೇಶ ಇತ್ತು. ನಾ ಒಂದೇನು ಉದ್ದೇಶ ಅಂದ್ರೆ, ಒಂದು ನಿಮಿಷ ತಡ್ರಿ, ನಾನು ಗೀತವನ್ನ ಕರಿತೀನಿ. ಗೀತವಾ, ಗೀತವಾ ಅಂಜಾವಕ್ಕರ, ಈ ಕಡೆ ಬರ್ರಿ, ಈ ಕಡೆ ಕುಂದ್ರ ಬರ್ರಿ. ಅಲ್ಲಾಕೆ ನಿಂತೀರಿ? ಎಷ್ಟೊತ್ತು ನಿಂದಿರ್ತೀರಿ ಪಾಪ? ಬರ್ರಿ. ಗೀತವಾ, ನೀ ಹೇಳವ. ಈಗ ನಿಮ್ಮ ಮನೆಯವ್ರು ಹೇಳಕತ್ತಾರ ನಾನು ಖುದ್ದಾಗಿ ದಿನೇಶನ್ನ ಮೋನಿಕನ ಹತ್ರ ಕಳಿಸಿ ನಿನ್ನ ಗಂಡ ಜೈಲಿಗೆ ಹೋಗಂಗೆ ಮಾಡಿರೋದು, ನಿನ್ನ ಗಂಡನ ಕೆಲಸ ಹೋಗಂಗೆ ಮಾಡಿರೋದು ನಾನಾ ಅಂತ ಹೇಳಕತ್ತಾರ ನೋಡವ ಬಾವಾರ. ನಿನಗೆ ನಿಜವಾಗ್ಲೂ ನಾನು ಹಂಗೆ ಮಾಡೀನಿ ಅಂತ ಅನ್ಸುತ್ತೆ ತಂಬಿ ತಂಗಿ? ಅಯ್ಯೋ ಇಲ್ಲಣ್ಣ, ನೀನ್ ಯಾಕಣ್ಣ ಹಂಗೆ ಮಾಡ್ತಿದ್ದಿ? ನಿನಗೇನು ನನ್ನ ಮ್ಯಾಗ ಏನು ದ್ವೇಷ ಐತಾ? ನಾನು ನಿನ್ನ ಪ್ರೀತಿ ತಂಗಿ ರೀ. ನಿಜವಾಗ್ಲೂ ರೀ, ನಮ್ಮಣ್ಣ ಆ ಥರ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳ್ತೀನಿ ಕೇಳ್ರಿ. ನಾನು ಹೌದು, ನಮ್ಮ ಅಣ್ಣ ಸಿಟ್ಟು ಬಂದಿತ್ತು ನಿಮ್ಮ ಮೇಲೆ, ಇಲ್ಲಿ ಕೂಗಾಡಿ ಹೋಗಿದ್ದು ನಿಜ, ಒಪ್ಕೋತೀನಿ. ಆದ್ರೂ ಇನ್ನೂ ಒಂದ್ಸರಿ ಹೇಳ್ದ, ಮಾತಾಡವ ನಿನ್ನ ಗಂಡನ ಹತ್ರ, ಬೇಕಾದ್ರೆ ನಾನು ಬೇಕಾದ್ರೆ ಮಾತಾಡ್ತೀನಿ, ಮಾತಾಡಿ ಒಂದಾಗ್ರಿ ಇಬ್ರು ಚಂದಾಗ ಇರ್ರಿ ಅಂತಾನೆ ಹೇಳ್ದ. ನಾ ಇಲ್ಲಣ್ಣ ಬೇಡ. ಆದ್ರೆ ನಾನೇನೋ ಇಲ್ಲಣ್ಣ ಬೇಡ ಅಂದೆ ಖರೆ. ಆದ್ರೆ ದಿನೇಶ್ ಮನೆಗೆ ಬಂದಿದ್ದಾತ ನಂಗೇನಂದ ಅಂದ್ರೆ, ಇಲ್ಲ ನೀವು ಬುದ್ಧಿ ಕಳ್ಸೋಕ್ಕಾದ್ರೂ ಕಂಪ್ಲೇಂಟ್ ಕೊಡ್ರಿ, ಆಮೇಲೆ ನಿಮ್ಮ ಡೈವರ್ಸ್ ಕೇಸ್ನು ನಾನೇ ನೋಡ್ತೀನಿ ಅಂದ. ಹೌದು, ಸಾಧ್ಯ ಇಲ್ಲ ಕಣ್ರಿ, ನಮ್ಮಣ್ಣೇನು ಆ ಥರ ಮಾಡಿಲ್ಲ ರೀ. ನೀವು ಯಾಕ್ರಿ ನಮ್ಮ ಅಣ್ಣನ ಮೇಲೆ ಈ ಥರ ಡೌಟ್ ಪಡ್ತೀರಿ? ಇಲ್ಲ ಗೀತಾ, ನೀ ತಿಳ್ಕೊಂಡಿರೋ ತಪ್ಪು. ನಾನು ನಿನ್ನ ಅಣ್ಣನ ಮೇಲೆ ಡೌಟ್ ಪಡ್ತಾ ಇಲ್ಲ, ಖಡಾಖಂಡಿತವಾಗೂ ಹೇಳ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನಿಮ್ಮ ಅಣ್ಣನೇ, ನನ್ನ ಕೆಲಸ ಹೋಗೋ ಕಾರಣ ನಿಮ್ಮ ಅಣ್ಣನೇ. ಅಲ್ಲ ರೀ, ತಂಗಿ ಗಂಡನ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನ ಜೈಲ್ ಕಳಿಸಿ ನಮ್ಮಣ್ಣ ನನ್ನ ಬಾಳೆ ಹಾಳು ಮಾಡ್ತಾನ? ಇಲ್ಲ ಇಲ್ಲ, ನೀವು ತಪ್ಪು ತಿಳ್ಕೊಳಕತ್ತೀರಿ. ನಿಮ್ಮ ಹತ್ರ ಏನು ಸಾಕ್ಷಿ ಐತೆ ಅಂತೇಳಿ ನೀವು ನಮ್ಮಣ್ಣನ ಮೇಲೇ ಹಿಂಗೆ ಆಪಾದನೆ ಹೊರಿಸ್ತೀರಿ? ಇಲ್ಲ ಇಲ್ಲ, ನಾನು ನಂಬಲ್ಲ. ಆ ದಿನೇಶ್ ಸರಿ ಇಲ್ಲ, ಲಾಯರು. ಅವನೇನೋ ಕೆಟ್ಟ ಉದ್ದೇಶದಿಂದ ಆ ಥರ ಮಾಡಿರ್ಬೇಕೆ ಹೊರತು, ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ನಮ್ಮಣ್ಣ ತುಂಬ ಒಳ್ಳೆಯವನು ರೀ, ನಾನು ನಂಬಲ್ಲ. ಸರಿ ಆಯಿತು, ನನ್ನ ಮಾತು ಮೇಲೆ ನಂಬಿಕೆ ಇಲ್ಲಲ್ಲ? ಆಯಿತು, ನನ್ನ ನಂಬೇಡ. ಬಾ ಇಲ್ಲಿ ಒಂದು ನಿಮಿಷ. ನನ್ನ ಫೋನ್ ಎಲ್ಲೋಯ್ತಿದ್ದು? ಇಲ್ಲೋಡಿ ಇಲ್ಲಿ. ಈ ಜ್ಯೂಸ್ ಅಂಗಡಿ ಪಕ್ಕ ರೋಡಲ್ಲಿ ಯಾರು ನಿಂತಾರೆ ಅಂತೇಳಿ ಒಂದು ಸ್ವಲ್ಪ ಝೂಮ್ ಹಾಕಿ ನೋಡಿದೆನಾ? ಇದು ಇಮೇಜ್ನ ನಾನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿನಿ, ಒಂದು ಸ್ವಲ್ಪ ನೋಡು, ತಗೋ ಕೊಡ್ರಿ. ಝೂಮ್ ಹಾಕ್ಬೇಕಾ? ಆ ಕಡೆ ಮೂಲೆಯಾಗ ನೋಡು, ಜ್ಯೂಸ್ ಅಂಗಡಿ ಈ ಕಡೆ ಐತಲ್ಲ, ಎಡ್ಕಲ್ದು ಮೂಲೆ ಐತಲ್ಲ, ಅಲ್ಲಿ ನೋಡು, ಝೂಮ್ ಹಾಕಿ ನೋಡು ಯಾರು ನಿಂತಾರಂತೇಳಿ. ರೀ, ಇಲ್ಲಿ ನಿಂತಿರೋದು ನಮ್ಮ ಅಣ್ಣನ. ಇದು 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 ವಿಡಿಯೋ ಪ್ಲೇ ಮಾಡ್ರಿ ಇದನ್ನ. ಅದು ನಮ್ಮಣ್ಣ ನಿಂತಿರೋದಷ್ಟು ಝೂಮ್ ಮಾಡಿ ವಿಡಿಯೋ ಪ್ಲೇ ಮಾಡೋಕ್ಕಾಗತ್ತಾ? ಇಲ್ಲ ಇಲ್ಲ, ಅದು ಹಿಂಗೆ ಸರ್ಸು, ವಿಡಿಯೋ ಪ್ಲೇ ಆಗುತ್ತಾ? ಹೌದು, ಇದು ಅಣ್ಣನ. ದಿನೇಶಿಗೇನು ಸನ್ನಿ ಮಾಡಿ ಹೇಳಕತ್ತಾನ ಮಾತಾಡಂತಂದು. ಇದು ಅಣ್ಣನ. ಅಣ್ಣ. ನಾಗರಾಜ, ಈಗೇನು ಹೇಳ್ತೀಯಪ್ಪ? ಈಗರ ಏನು ಸತ್ಯ ಅಂತಂದು ನೀನು ಒಪ್ಕೋತೀಯ ಅಥವಾ ನಿನ್ನ ಫ್ರೆಂಡ್ ಲಾಯರ್ನ ಕಳಿಸ್ಬೇಕಾ? ನೋಡಲ್ಲಿ ನಿನ್ನ ತಂಗಿ ಎಷ್ಟು ಹೇಳಕತ್ತಾಳ, ಹೇಳಪ್ಪ. ಯಾಕೇನು ನಾನು ನಿನಗೆ ಏನು ಅನ್ಯಾಯ ಮಾಡಿದ್ನೋ ನಾಗರಾಜ? ಹೇಳು, ನಾನೇನು ನಿನಗೆ ಅನ್ಯಾಯ ಮಾಡಿದ್ದೆ? ಯಾಕೆ ಇಷ್ಟು ದೊಡ್ಡ ಅಪಾದನೆ ನನ್ನ ತಲೆ ಮೇಲೆ ಬರಂಗೆ ಮಾಡ್ದಿ? ಹೇಳ್ತೀಯಾ? ಅಣ್ಣ, ಯಾಕಣ್ಣ, ನಿನ್ನನ್ನು ಎಷ್ಟು ನಂಬಿದ್ನಲ್ಲ, ನಿನ್ನ ತಂಗಿ ಜೀವನನ ನೀನ ಕೈಯಿಂದ ಹಾಳು ಮಾಡಬೇಕು ಅಂತ ಯಾಕೆ ನಿರ್ಧಾರ ಮಾಡ್ದೆ? ನಂಗೆ ಈಗಲೂ ನಂಬಕ್ಕಾಗ್ತಿಲ್ಲ. ನೀ ನಿಜ ಹೇಳು, ಯಾಕೆ ಈ ಥರ ಮಾಡಿದೆ ಅಂತ ನಿಜ ಹೇಳಣ್ಣ ಪ್ಲೀಸ್. ನಿಜ ಹೇಳ್ತೀಯಾ? ಹೇಳು.
ನೀನು ಈ ಥರ ಮೌನವಾಗಿದ್ರೆ ಆಗಲ್ಲಣ್ಣ ನಿಜವಾಗ್ಲೂ. ಇಷ್ಟು ದೊಡ್ಡ ಅಪ್ಪದ್ನಿಗೆ ನಿನ್ನ ಮೇಲೂ ಬಂದೈತಿ. ನಂಗೆ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ ಅಣ್ಣ. ಯಾಕಣ್ಣ ಹೇಳಣ್ಣ. ಲೋ ನಾಗರಾಜ, ಲೋ ಯಪ್ಪ, ಏನ್ಲ ಇದು? ನೀನು ಯಾಕಕ್ಕಿನ್ನ ಭೇಟಿ ಆದಿ ಮೋನಿಕನ್ನ? ನಾಗರಾಜ ಯಾಕಕ್ಕಿನ್ನ ಭೇಟಿ ಆದ? ಏನಿದು ಹಕ್ಕಿಗತ್ತು? ಏನನ್ನ ನಿಜ ಏನನ್ನ ನೀನ ಹೇಳೀಗ. ಇನ್ನ ಯಾಕೆ ಇಷ್ಟು ಸುಮ್ ಕುತ್ಕೊಂಡು ಎಲ್ಲರ ಜೀವನ ತಿಂತಿದಿ, ನಮ್ದೆಲ್ಲ ಹೊಟ್ಟೆ ಉರಿಸ್ತಿದಿ? ಏನು ಎದಕ್ಕೆ ಹಂಗೆ ಮಾಡಿದಿ? ಏನು ಬರ್ತ ನಿನಗ? ಅದನ್ನಾದ್ರೂ ಹೇಳು ಅಣ್ಣ. ಅಣ್ಣ ಹೇಳಣ್ಣ. ಅಣ್ಣ ಹೇಳು. ಈಗೇನು ನೀನು ಬಾಯಿ ಬಿಡ್ತೀಯಾ ಬಿಡೋದಲ್ಲ? ನೋಡು, ನಾನು ಲಾಸ್ಟ್ ಟೈಮ್ ಕೇಳಕತ್ತೀನಿ. ಎದಕ್ಕೆ ನಿಮ್ಮ ಭಾವನ ನೀನ ಸಿಕ್ಕಾಕ್ಸಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕಂತಂದು ಅಂದು ಇರೋ ಸತ್ಯನ ಹೇಳ್ತೀಯಾ ಇಲ್ಲ? ನೋಡು, ಇವತ್ತ ಲಾಸ್ಟು. ನೀ ಎಂದು ನಿನ್ನ ತಂಗಿ ಮುಖ ನೋಡಂಗಿಲ್ಲ ನೀನು ಜೀವನದಾಗ. ಹೇಳ್ತೀನಿ ನಾನು ಅಣ್ಣ. ಯವ್ವ ಗೀತವ್ವ, ಸಾಕು ಹೇಳ್ತೀನಿ. ನಾನು ಏನೋ ಮಾಡಿದ್ರು ತಂಗಿ ನೀನು ಒಳ್ಳೇದಕ್ಕೆ ಮಾಡೀನಿ. ನಾನು ಸ್ವಾರ್ಥಿಯಾಗಿದ್ದು ನಿಜ. ಹೌದು, ನಿನ್ನ ಗಂಡನ್ನ ಜೈಲಿಗೆ ಕಳಿಸ್ಬೇಕು ಅಂತ ಪಣ ತೊಟ್ಟಿದ್ದು ನಾನು. ದಿನೇಶನ್ನ ಮೋನಿಕನ್ ಜೊತೆಗೆ ಮಾತಾಡೋಕೆ ಕಳಿಸಿದ್ದು ನಾನು. ಅದ್ರಾಗ ನಂದೇನು ಸ್ವಾರ್ಥ ಇರಲಿಲ್ಲವ ತಂಗಿ. ನಿನ್ನ ಸಂಬಂಧ, ನಿನ್ನ ಜೀವನ ಸರಿಯಾಗಲಿ ಅನ್ನೋದು ಒಂದೇ ಉದ್ದೇಶ ಇತ್ತು. ನನ್ನ ಬೆನ್ನಿಂದ ಬಿದ್ದಿರೋ ನನ್ನ ಪ್ರೀತಿ ತಂಗಿ ದಿನಾನು ಕಣ್ಣೀರ ಕೈ ತೊಳೆದು ನನ್ನ ಕೈಲಿ ನೋಡೋಕ್ಕಾಗಲಿಲ್ಲವಾ? ಈಗ ಚೇಂಜ್ ಆಗ್ಯಾನ ಅಂತ ನೀ ಫೋನ್ ಮಾಡಿ ಹೇಳ್ದಿ. ಅದು ಎಷ್ಟು ತಗಲಿ ಆದ್ಮೇಲೆ. ಅದಕ್ಕಿಂತ ಮುಂಚೆ ನಿನ್ನ ಗಂಡ ಹೆಂಗೆ ನೋಡ್ಕೊಂಡಿದ್ದು ನೀನ ಹೇಳ? ನಿನಗೆ ಒಂದು ಹೆಂಡತಿ ಬಿಡು, ಒಂದು ಇರುವಿ ಕೊಡೋ ಕಿಮ್ಮತ್ತು ನೀನು ಕೊಡ್ತಿದ್ದಿಲ್ಲ. ಕಾಲು ಕಸ ನೀನು ನಿನ್ನ ಗಂಡನ ಕಂಡಾಗ. ಈ ಮನ್ಯಾಗ ಈಗ ನೀ ಎಷ್ಟು ಪ್ರೀತಿ ಪಾತ್ರ ಸೊಸೆಯಾಗಿಯಲ್ಲ, ಅಷ್ಟು ಪ್ರೀತಿ ಪಾತ್ರ ಸೊಸಿ ನೀನು ಮೊದಲಾಗಿದ್ದೆ. ನಿಮ್ಮ ಅತ್ತೆ ಆತು, ನಿಮ್ಮ ಮಾವ ಆತು, ನಿಮ್ಮ ಭಾವನ ಹೆಂಡತಿ ಎಲ್ಲರೂ ನಿನ್ನ ಕಾಲು ಕಸಾಗಿ ಕಂಡಿದ್ರು. ಅದನ್ನ ನಂಗೆ ನೋಡಿ 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 ಸಾಕಾಗೋಗಿತ್ತು ಗೀತಾ. ಅದ ಕಾರಣಕ್ಕನ ಇವಂಗೆ ಹೆಂಗಾರ ಮಾಡಿ ಪಾಠ ಕಲಿಸ್ಬೇಕು ಅಂತ ಅನ್ಕೊಂಡೆ. ನಾನೇನು ನನಗೂ ಮೋನಿಕಾಗೂ ಏನು ಸಂಬಂಧ ಇಲ್ಲ. ಆ ಮೋನಿಕಾದು ಬಂತು, ಇದ ಒಳ್ಳೆ ಟೈಮು, ಇವಂಗೆ ಹೆಂಗಾರ ಮಾಡಿ ಬುದ್ಧಿ ಕಲಿಸ್ಬೇಕು ಅಂತ ಅನ್ಕೊಂಡು ಮಾಡಿದ್ದು ನೋಡು ಅಷ್ಟೆ. ನೋಡುವ ತಂಗಿ, ನಿನ್ನ ಪ್ರಕಾರ ನಾ ಮಾಡಿರೋದು ತಪ್ಪಿರ್ಬೋದು. ನಾನು ಕಾದ್ನಿವ ನಿನ್ನ ಗಂಡ ಚೇಂಜ್ ಆಗ್ತಾನ ಇವತ್ತಲ್ದ ನಾಳೆ ಅಂತ ನಾನು ಭಾಳ ಕಾದೆ. ಆದ್ರೆ ನಿನ್ನ ಗಂಡ ಚೇಂಜ್ ಆಗಲಿಲ್ಲ. ಈ ಗೀತಾನ ವಿಷಯ ಬಂದಾಗ ನಾ ದಿನೇಶನ್ನ ಅವತ್ತು ಮನೆಗೆ ಕರ್ಕೊಂಬಂದಿದ್ನಲ್ಲ, ಅವತ್ತು ದಿನೇಶ ನಿನ್ನ ನೋಡ್ದ, ಅವ್ನು ಭಾಳ ಇಷ್ಟ ಆಗ್ಬಿಟ್ಟು ನೀನು. ಅದಕ್ಕೆ ಅವ ಬಂದು ನಂಗೆ ಒಂದ ಮಾತು ಹೇಳ್ದ, ಇಲ್ಲ ಮತ್ತು ಅವ ಸರಿ ಇಲ್ಲ ಅಂದ್ರೆ ನಿನ್ನ ತಂಗಿ ಏನಾರ ಅವಂಗೆ ಆಕಿ ಗಂಡಗೆ ಡೈವರ್ಸ್ ಕೊಟ್ರ ನಾನು ನಿನ್ನ ತಂಗಿನ ಮದುವೆ ಆಗ್ತೀನಿ, ನಾ ಚೆನ್ನಾಗಿ ನೋಡ್ಕೋತೀನಿ, ಆಕಿ ಏನು ಕಳ್ಕೊಂಡಲ್ಲ ಜೀವನದಾಗ ಆ ಪ್ರೀತಿನ ನಾನು ವಾಪಸ್ ತಂದು ಕೊಡ್ತೀನಿ ಅಂತಂದ. ನನಗೂ ಅದು ಸರಿ ಅನ್ನಿಸ್ತು ಆ ಟೈಮ್ನಾಗ. ಯಾಕಂದ್ರೆ ಅವಾಗಾದ್ರೂ ಈ ಮೋನಿಕಾ ಇವೆಲ್ಲ ರಗಳಿ ಒಳಗನೆ ಇದ್ದ ನಿನ್ನ ಗಂಡ. ಅವತ್ತಿನವರೆಗೂ ನೀನು ಅವ್ನು ಬೇಡಾಗೆ ಇದ್ದಿ. ಅದಕ್ಕೆ ದಿನೇಶ ನಿನಗೆ ಒಳ್ಳೆ ಜೀವನ ಕೊಡ್ತಾನ, ನೀ ಚೆನ್ನಾಗಿರ್ತೀಯಲ್ಲ. ನಾವು ಒಂದು ಕಾರಣಕ್ಕೋಸ್ಕರ ತಂಗಿ ನಾನು ಈ ತಪ್ಪು ಮಾಡಿದೆ. ಹೌದು, ನಾನು ತಪ್ಪು ಮಾಡಿರೋದು ನಿಜ. ಭಾವರ ನಿಜವಾಗ್ಲೂ ನನ್ನಿಂದ ಭಾಳ ದೊಡ್ಡ ತಪ್ಪಾಗಿತ್ತು ರೀ. ನನ್ನನ್ನು ಕ್ಷಮಿಸ್ಬಿಡ್ರಿ. ಆದ್ರೆ ನಾನು ಹಿಂಗೆ ಮಾಡೀನಂತಂದು ಮತ್ತೆ ನೀವು ನನ್ನ ತಂಗಿಗೆ ಯಾವುದೂ ತೊಂದರೆ ಕೊಡಬೇಡ್ರಿ. ಈಗ ನೀವು ಚಂದದಿರಿ ಅಂತಂದ್ರೆ ಖುಷಿಯಾಗಿ ನನಗೆ ಫೋನ್ ಮಾಡಿ, ಅಣ್ಣ ನಾನು ನನ್ನ ಗಂಡ ಭಾಳ ಚಂದದೀವಂದಲ್ಲ, ನಂಗೆ ಹಾಲು ಕುಡ್ದಷ್ಟು ಖುಷಿ ಆಯಿತು. ಬಾವ ಪ್ಲೀಸ್, ನಾನು ಮಾಡಿರೋ ತಪ್ಪಿಗೆ ನನಗೆ ಶಿಕ್ಷೆ ಕೊಡಿ. ನನ್ನ ತಂಗಿಗೆ ಮಾತ್ರ ಏನು ಶಿಕ್ಷೆ ಕೊಡಬೇಡಿ. ನನ್ನ ತಪ್ಪಾಗಿರೋದು ನಿಜ. ಅವಳು ನಿಜವಾಗ್ಲೂ ಸೀತಾ ಮಾತೆ. ಇಷ್ಟೆಲ್ಲ ಆದ್ರೂ ನಿಮ್ಮನ್ನ ಕನಸು ಮನಸ್ಸಲ್ಲೂ ನಿಮ್ಮ ಮುಂದೆ ಯೋಚನೆ ಮಾಡಿದ್ಲ ಹೊರತು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ಈಗಲೂ ನಿಮಗೋಸ್ಕರ ಸ್ವಂತ ನನ್ನನ್ನು ಎದುರು ಹಾಕ್ಕೊಂಡು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ನಿಂತಾಳ ಹೊರತು ನಿಮ್ಮ ಮೇಲೆಲ್ಲ. ಅರ್ಥ ಮಾಡ್ಕೊಳ್ರಿ ಬಾವ, ನೀವು ಅರ್ಥ ಮಾಡ್ಕೊಳ್ರಿ. ನನ್ನ ತಂಗಿ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾಳೆ ಅನ್ನೋದು ಒಂದು ಸರಿ ಯಾರೋ ಅರ್ಥ ಮಾಡಿಕೊಂಡು ಇನ್ನು ಮುಂದರ ಚಂದಾಗ ನೋಡ್ಕೋರಿ. ಇಲ್ಲಪ್ಪ ನಾಗರಾಜ, ಇಲ್ಲ, ನಂಗೆ ಗೊತ್ತು ನೀನು ಇಷ್ಟೆಲ್ಲ ಮಾಡಿದ್ದು ನಿನ್ನ ತಂಗಿ ಸಂಬಂಧನ ನನಗೆ ಭಾಳ ಚೆಂದಾಗಿ ಗೊತ್ತು. ನಾನು ನನ್ನ ಫ್ರೆಂಡ್ ಕಳಿಸಿದ್ನಲ್ಲ ಮುಂಜಾನೆ ಆ ವಿಡಿಯೋ ನೋಡಿದಾಗ ಗೊತ್ತಾಯ್ತು ನನಗೆ, ಅಲ್ಲಿ ಮರಿ ನಿಂತಿರೋದು ನೀನಾ ಅಂತೇಳಿ. ಅದರ ನೀನಾ ಸತ್ಯ ಒಪ್ಕೊಳ್ಳಿ ಅಂತ ನಾನು ಆಕೆ ಹೇಳಿದೆ, ನಿಮ್ಮ ಅಣ್ಣನ ಕರೆಸು ಅಂತಂದು. ಅದೇನೋ ಗೊತ್ತಿಲ್ಲ, ಕಾಕ್ತಾಳಿ ಏನೋ ಅಥವಾ ಏನೋ ಗೊತ್ತಿಲ್ಲ ನನಗೆ. ನಾ ಹೇಳೋಕ್ಕೂ ನೀ ಬರೋಕ್ಕೂ ಸರಿ ಹೋಯ್ತು. ಆದರೆ ಮೋನಿಕನ್ ಜೊತೆಗೆ ದಿನೇಶ್ ಏನು ಮಾತಾಡ್ದ ಅಂತ ನನಗೆ ಗೊತ್ತಾಗಲಿಲ್ಲ. ಅದು ಹೆಂಗೆ ನೀವು ನನ್ನ ಲಾಕರ್ನಾಗ ಹೋಗಿ ಅದು ಫೈಲ್ನ ನನ್ನ ಸೈನ್ ಹೆಂಗೆ ಫೋರ್ಜರಿ ಮಾಡಿ ಹೆಂಗಿಟ್ರಿ ಅಂತ ನನಗೆ ಗೊತ್ತಾಗಲಿಲ್ಲ. ಹ್ಞೂ ಅಣ್ಣ, ಇನ್ನೊಂದು ವಿಷಯ, ಈಗ ರಮೇಶ್ ಅವ್ರನ್ನ ಜೈಲಿಗೆ ಕಳ್ಸಕ್ಕ ಆ ಮೋನಿಕಾ ಹೆಂಗೆ ಒಪ್ಕೊಂಡ್ಲು? ಅವಳ ಹತ್ರ ಏನು ಮಾತಾಡಿದ್ದು ನೀನು?